ಹಾಯ್ ಹಲೋ ಫ್ರೆಂಡ್ಸ್, ಅನ್ಲಿಮಿಟೆಡ್ ಹಾಬಿ ಐಡಿಯಾಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಒಂದು ಕ್ಲೇ ಆರ್ಟ್ ಮಾಡೋದು ತೋರಿಸ್ತಿದ್ದೀನಿ. ಸೊ ಇದು ಆರ್ಟ್ ವರ್ಕ್ ಏನಂದರೆ ಒಂದು ಲೋಗೋನ ನಾನು ಆರ್ಟ್ ವರ್ಕಲ್ಲಿ ಮಾಡಿ ತೋರಿಸ್ತಿದ್ದೀನಿ, ಕ್ಲೇ ವರ್ಕು. ಸೊ ಇದಕ್ಕೆ ಲೋಗೋನ ಪ್ರಿಂಟೌಟ್ ತೊಗೊಂಡಿದ್ದೀನಿ. ಪ್ರಿಂಟೌಟನ್ನು ಯೂಶ್ವಲಿ ಟ್ರೇಸಿಂಗ್ ಪೇಪರ್ ಇಟ್ಬಿಟ್ಟು, ಕಾರ್ಬನ್ ಶೀಟ್ ಇಟ್ಬಿಟ್ಟು ಟ್ರೇಸ್ ಮಾಡ್ತೀವಲ್ಲ, ಈ ವಿಡಿಯೋದಲ್ಲಿ ನಾನು ತೋರಿಸಿರೋಂಥದ್ದು ವಿತೌಟ್ ಟ್ರೇಸಿಂಗ್ ಪೇಪರ್ ಇಲ್ಲದೆ ಇರುವಾಗ ನಾವು ಯಾವ ಮೆಥಡಲ್ಲಿ ಮಾಡ್ಬೋದು ಅನ್ನೋದು ಒಂದು ಸಿಂಪಲ್ ಟ್ರಿಕ್. ಏನು ನಾವು ಕಾಪಿ ಏನು ಮಾಡಬೇಕಿದೆ ಅದನ್ನು ಬ್ಯಾಕ್ ಸೈಡ್ ಇಟ್ಕೊಂಡು ನಾರ್ಮಲ್ ಪೆನ್ಸಿಲಲ್ಲಿ ಸ್ವಲ್ಪ ರಬ್ ಮಾಡಿ, ಅಂದರೆ ಅದು ಪಿಕ್ಚರೈಸ್ ಆಗಬೇಕು ಅದರಷ್ಟು ದಪ್ಪಾಗಿ ಪೆನ್ಸಿಲಲ್ಲಿ ಸ್ಕ್ರ್ಯಾಚ್ ಮಾಡಿಕೊಂಡು ಫ್ರಂಟ್ ಪೇಪರ್ ಏನು ಲೋಗೋ ಇತ್ತು ಅದನ್ನು ನಾವೇನು ಟ್ರೇಸ್ ಮಾಡಬೇಕಿತ್ತು ಅದು ಟ್ರೇಸ್ ಮಾಡಿ, ಅದನ್ನು ನಾವೇನು ಎಲ್ಲಿ ಬೋರ್ಡ್ ಮೇಲೆ ಕ್ಯಾನ್ವಾಸ್ ಬೋರ್ಡ್ ಮೇಲೆ ಮಾಡ್ತಿರ್ತೀವಲ್ಲ ಆರ್ಟ್ ವರ್ಕು, ಆ ಕ್ಯಾನ್ವಾಸ್ ಬೋರ್ಡ್ ಮೇಲೆ ಪೊಸಿಷನ್ ನೋಡ್ಕೊಂಡು ಇಟ್ಕೊಂಡು ಅದನ್ನು ಮಾಮೂಲಿ ಟ್ರೇಸಿಂಗ್ ಹೇಗೆ ಮಾಡ್ತೀವಿ ಪೆನ್ಸಿಲಲ್ಲಿ ಅದೇ ಥರ ಎಲ್ಲಿಗೆ ಇಟ್ಬಿಟ್ಟು ಏನು ಡಿಸೈನು ನಮಗೆ ಬೇಕಿರೋದು ಅದನ್ನು ನೀಟಾಗಿ ಪೆನ್ಸಿಲಲ್ಲಿ ಸ್ವಲ್ಪ ಡಾರ್ಕಾಗಿ ಪ್ರೆಷರೈಸ್ ಮಾಡಿ ಅದ್ರ ಮೇಲೆ ಬರೆದ್ರೆ ನಮಗೆ ಪ್ರಿಂಟಲ್ಲಿ ಕಾರ್ಬನ್ ಶೀಟಲ್ಲಿ ಯಾವ ಥರ ಬರ್ತಿತ್ತಲ್ಲ ಪ್ರಿಂಟು, ಅದೇ ಥರ ವಿತೌಟ್ ಕಾರ್ಬನ್ ಶೀಟ್ ಕೂಡ ನಮಗೆ ಇದು ಪ್ರಿಂಟ್ ಬರುತ್ತೆ. ಕಾರ್ಬನ್ ಶೀಟ್ ಇಲ್ಲದೆ ಇದ್ದಾಗ ಈ ಥರ ಮೆಥಡಲ್ಲಿ ಮಾಡಿದ್ರೆ ಮಾಡಬೇಕಿರೋದು ಏನು ಟ್ರೇಸ್ ಬೇಕಿರುತ್ತೆ ಅದು ಹಾಗೆ ಬರುತ್ತೆ. ಸೊ ಇದು ಟ್ರೇಸಿಂಗ್ ಆಗಿರೋದಿದೆ, ಅದು ತುಂಬ ಲೈಟಾಗಿದೆ. ವರ್ಕ್ ಮಾಡೋಕ್ಕೆ ಸ್ವಲ್ಪ ಅಂದರೆ ನನಗೆ ಡೈರೆಕ್ಟಾಗಿ ಕಾಣಿಸ್ತಿದೆ, ವಿಡಿಯೋನಲ್ಲಿ ಅಷ್ಟು ನೀಟಾಗಿ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ನಾನು ಮತ್ತೆ ಅದನ್ನು ಪೆನ್ಸಿಲಲ್ಲಿ ಬರೆದುಬಿಟ್ಟು ಎಲ್ರಿಗೂ ಕಾಣೋ ಹಾಗೆ ಇರಲಿ ಅಂತಲೇ ಬರೆದ್ಬಿಟ್ಟು ಮತ್ತೆ ಒಂದು ಸರಿ ತೋರಿಸ್ತೀನಿ ಆರ್ಟ್ ವರ್ಕ್ ಏನು ಮಾಡ್ತಿದ್ದೀನಿ ಅಂತ. ಸೊ ಇದೊಂದು ವುಮೆನ್ಸ್ ಗ್ರೂಪ್ದು ಲೋಗೋ. ನಂಗೆ ಆರ್ಡ್ರು ಬಂದಿತ್ತು, ಶಿವಮೊಗ್ಗದಲ್ಲಿರೋವಂಥದ್ದು ಶಿವಾನಿ ಮಹಿಳಾ ಸೊಸೈಟಿ ಅಂತ ಅವರು ನಂಗೆ ಆರ್ಡರ್ ಕೊಟ್ಟಿದ್ದರು. ಸೊ ಅವ್ರದ್ದು ಲೋಗೋನ ಆರ್ಟ್ ವರ್ಕ್ ನಾನು ಕೂಡ ಅದರಲ್ಲಿ ಅಡ್ಮಿನ್ ಇದ್ದೀನಿ. ಸೊ ಆ ಗ್ರೂಪ್ದು ಲೋಗೋ ನಾನೀಗ ಮಾಡ್ತಾಯಿರೋದು. ಇದು ಕ್ಲೇ ವರ್ಕ್ ಮಾಡ್ತಿದ್ದೀನಿ, ಮೌಲ್ಡೆಡ್ ಕ್ಲೇ ಯೂಸ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ ಹಾರ್ಡ್ನರ್ ಮತ್ತು ರೆಸಿನ್ ಅಂತ ಸಪ್ರೇಟ್ 2 ಪಾರ್ಟ್ಸ್ ಇರುತ್ತೆ. ಅದನ್ನು ನಾವು ನಾರ್ಮಲ್ ಫೇಸ್ ಪೌಡರ್ ಯಾವುದೇ ಬ್ರ್ಯಾಂಡ್ ಇದ್ದರೂ ಓಕೆ, ಫೇಸ್ ಪೌಡರ್ ಸ್ವಲ್ಪ ಕೈಗೆ ಅಪ್ಲೈ ಮಾಡಿಕೊಂಡು ಆಮೇಲೆ ಇದು ಹಾರ್ಡರ್ ಮತ್ತು ರೆಸಿನ್ನು ಎರಡು ಸೇಮ್ ಕ್ವಾಂಟಿಟಿನಲ್ಲಿ ತೊಗೊಂಡು ಈ ಥರ ಮಿಕ್ಸಪ್ ಮಾಡಬೇಕು. ಎಷ್ಟು ಮಿಕ್ಸಪ್ ಮಾಡಬೇಕಂದ್ರೆ ನಮ್ಮ ಕೈಯಲ್ಲಿ ಅದೆರಡು ಚೆನ್ನಾಗಿ ಮಿಕ್ಸ್ ಆದಾಗ ಸ್ವಲ್ಪ ಹೀಟ್ ಜಾಸ್ತಿ ಆಗುತ್ತೆ, ಬಿಸಿ ಬಿಸಿ ಅನಿಸುತ್ತೆ ಕೈ, ಅಲ್ಲಿವರೆಗೂ ನೀಟಾಗಿ ಮಿಕ್ಸಪ್ ಮಾಡಬೇಕು. ಮತ್ತು ಮಿಕ್ಸ್ ಮಾಡುವಾಗ ಇದ್ದಿದ್ದ ಕಲರು ಸ್ವಲ್ಪ ಬ್ರೌನಿಶು ಲೈಟ್ ಗ್ರೇಯಿಶ್ ಇರುತ್ತೆ, ಅದು ಹೋಗಿ ಫುಲ್ಲು ಲೈಟ್ ಗ್ರೇ ಥರ ಕಲರು ಚೇಂಜ್ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಆದಾಗ. ಎರಡು ಸೇಮ್ ಕ್ವಾಂಟಿಟಿ ತೊಗೊಂಡ್ರೆ ಮಾತ್ರ ನೀಟಾಗಿ ಮಿಕ್ಸಪ್ ಆಗಿ ಚೆನ್ನಾಗಿರೋ ಕಲರ್ ಬರುತ್ತೆ. ಸೊ ಈಗ ಅದನ್ನು ನಾನು ಉದ್ದಕ್ಕೆ ಶಾವಿಗೆ ಹೊಸೆಯೋದು, ಕೋಡ್ಬಳೆಗೆ ತೆಳುಗೆ ಹೊಸಿತಾರಲ್ಲ ಆ ಥರ ತೆಳುಗೆ ಹೊಸ್ತು, ಅಂದರೆ ತುಂಬ ತೆಳ್ಳಗೆ ಮಾಡಿಲ್ಲ, ಒಂದು ಮೀಡಿಯಮ್ ತಿಕ್ನೆಸ್ಸಲ್ಲಿ ದಪ್ಪ ಇಟ್ಕೊಂಡು. ಸೊ ಈ ಲೋಗೋದು ಏನು ಫ್ಲವರ್ ಇತ್ತಲ್ಲ ಲೋಟಸ್ ಫ್ಲವರು, ಅದಕ್ಕೆ ಕಟ್ ಮಾಡಿ ಅಂಟಿಸ್ತಿದ್ದೀನಿ. ಸೊ ಇದಕ್ಕೆಲ್ಲ ನಾರ್ಮಲ್ ಫೆವಿಕಾಲ್ ಗ್ಲೂ ಸಾಕಾಗುತ್ತೆ, ಯಾವುದೇ ಥರದ ಸ್ಪೆಷಲ್ ಗ್ಲೂಸು ಬೇಕಾಗಲ್ಲ. ಮೌಲ್ಡಿಟ್ಟು ನೀಟಾಗಿ ಅಂಟ್ಕೊಳ್ಳುತ್ತೆ, ಏನು ಬಿಚ್ಕೊಳ್ಳಲ್ಲ. ಬಟ್ ಗಮ್ ಹಾಕುವಾಗ ನಾವು ಎಲ್ಲಿ ನಮಗೇನು ಡಿಸೈನ್ ಬೇಕಿದೆ ಅದಕ್ಕೆ ನೀಟಾಗಿ ನೋಡಿಕೊಂಡು ಗಮ್ ಅಪ್ಲೈ ಮಾಡಬೇಕು. ಸೊ ಸ್ವಲ್ಪನೇ ಕಂಜೂಸ್ತನ ಮಾಡಬಾರ್ದು, ನೀಟಾಗಿ ಅದಕ್ಕೆ ಎಷ್ಟು ಬೇಕಿದೆ ಅಷ್ಟು, ತುಂಬ ಎಕ್ಸಸ್ಸು ಹಾಕಿದ್ರೆ ಚೆನ್ನಾಗಿರಲ್ಲ. ಡ್ರೈ ಮಾಡಿದಾಗ ಪೇಂಟು ಸ್ವಲ್ಪ ಪ್ಯಾಚಿ ಅನಿಸುತ್ತೆ. ಸೊ ಅದು ನೀಟಾಗಿ ನೋಡ್ಕೊಂಡು ಮಾಡಬೇಕು. ಇದು ಇವ್ರದ್ದು ಲೋಗೋ ಏನಿದೆ ಅಂದರೆ ಒಂದು ಲೋಟಸ್ ಫ್ಲವರು ವಿತ್ ವುಮನ್ಸ್, 3 ಜನ ಹೆಂಗಸರದ್ದು, ಅಂದರೆ ಕೈ ಹಿಡ್ಕೊಂಡಿರೋದು. ಈ ಥೀಮಲ್ಲಿ ಏನಂದರೆ
ಎಲ್ಲರೂ ಜೊತೆಯಾಗಿ ಎಲ್ಲರೂ ಬೆಳೆಯೋಣ ಅನ್ನೋದು, ಎಲ್ಲರೂ ಸಹಕಾರ ಇದ್ದರೆ ಎಲ್ಲರೂ ಚೆನ್ನಾಗಿ ಬೆಳಿಬೋದು ಅನ್ನೋದು ಲೋಗೋನಲ್ಲಿರೋ ಅಂಥದ್ದು. ಸೊ ಈಗ ಅದು ಲೆಟರ್ಸು ಶಿವಾನಿ ಮಹಿಳಾ ಸೊಸೈಟಿ ಅಂತ ಲೆಟರ್ಸ್ನ ಈಗ ಏನು ಮೋಲ್ಡಿಡ್ ಕ್ಲೇ ಇತ್ತಲ್ಲ ಅದೇ ಕ್ಲೇನೇ ಫ್ಲವರ್ಗೆ ಮಾಡಿದ ತಿಕ್ನೆಸ್ಗಿಂತನೂ ತೆಳ್ಳಗೆ ಮಾಡಿ ಅದು ಏನು ಶೇಪಲ್ಲಿ ಲೆಟರ್ಸು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯವಾಗಿ ಶೇಪ್ಸ್ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಇಂಗ್ಲೀಷ್ ಲೆಟರ್ಸು ಈಸಿ ಆಗುತ್ತೆ, ಕನ್ನಡ ಲೆಟರ್ಸು ಇನ್ನೂ ತುಂಬ ಟಫ್ ಆಗುತ್ತೆ, ಬಟ್ ಅವ್ರದ್ದು ಇರೋದು ಇಂಗ್ಲೀಷಲ್ಲೇ ಇದೆ. ಸೊ ಹಾಗಾಗಿ ನನಗೆ ಸ್ವಲ್ಪ ಈಸಿ ಆಯಿತು. ಏನು ಮ್ಯಾಕ್ಸಿಮಮ್ ಎಷ್ಟು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ. ಇದು ಆಲ್ರೆಡಿ ಗಿಫ್ಟ್ ಮಾಡಾಗಿದೆ ಅವರಿಗೆ, ಎಲ್ಲರೂ ತುಂಬ ಇಷ್ಟಪಟ್ಟು. ಶಿವಾನಿ ಮಹಿಳಾ ಸೊಸೈಟಿ ಆ ಗ್ರೂಪ್ ಏನಕ್ಕೆ ಮಾಡಿದ್ದಾರೆ ಅಂತಂದರೆ ಮಹಿಳೆಯರಿಂದ ಸಹಾಯ ಆಗಲಿ ಅನ್ನೋದಕ್ಕೋಸ್ಕರ ಮಾಡಿರೋಂಥದ್ದು. ಅಂದರೆ ಈಗ ಒಂದು ವರ್ಷಕ್ಕೆ 12 ತಿಂಗಳಲ್ವಾ, 12 ತಿಂಗಳಿಗೂ ಒಂದೊಂದು ಥೀಮಿನ ಒಂದು ವರ್ಕ್ಶಾಪು ಫ್ರೀಯಾಗಿ ಮಾಡಿಕೊಡ್ತಾರೆ ಮೆಂಬರ್ಸಿಗೆ. ಮೆಂಬರ್ಶಿಪ್ ಫೀಸ್ ಇದೆ. ಮೆಂಬರ್ಶಿಪ್ ಮಾಡಿಕೊಂಡವರಿಗೆ 12 ತಿಂಗಳದ್ದು 12 ಥರದ ಕ್ಲಾಸಸ್ಸು ಫ್ರೀಯಾಗಿ. ಇನ್ನು ಅದು ಏನೇನು ಕ್ಲಾಸಸ್ ಮಾಡಿರ್ತಾರೆ ಅದರದ್ದು ಮಾಸ್ಟರ್ ಕ್ಲಾಸಸ್ ಬೇಕು ಅಂದರೆ ಮಾತ್ರ ಪೇಮೆಂಟ್ ಇರುತ್ತೆ. ಅದಿಲ್ಲದೇ ವರ್ಕ್ಶಾಪ್ಸ್ ಏನು 12 ಅಟೆಂಡ್ ಮಾಡ್ತೀವಿ ಅದೆಲ್ಲ ಫ್ರೀಯಾಗಿರುತ್ತೆ. ಅದ್ರ ಜೊತೆಗೇ ಇದರಲ್ಲಿ ಟೈಲರ್ಸ್ ಇದ್ದಾರೆ, ಮೇಕಪ್ ಮಾಡೋರಿದ್ದಾರೆ, ಮತ್ತು ಬೇರೆ ಥರದ ಆರ್ಟಿಸ್ಟ್ ಇದ್ದಾರೆ, ಟ್ರಾವೆಲ್ಸ್ ಇಟ್ಕೊಂಡಿರೋರು ಇದ್ದಾರೆ. ಇವರೆಲ್ಲರೂ ಏನು ಸಪೋರ್ಟ್ ಮಾಡ್ತಾರಂತಂದರೆ, ಈಗ ಟೈಲರ್ಸು ನಾರ್ಮಲಿ ಹೊರಗಡೆ ಅವರಿಗೆ ಏನು ಚಾರ್ಜಸ್ ಮಾಡ್ತಾರೆ ಅದಕ್ಕಿಂತ ಕಡಿಮೆ ಚಾರ್ಜಸ್ಸು ವುಮೆನ್ಸ್ ಗ್ರೂಪಲ್ಲಿ ಇರೋರಿಗೆ ಮಾಡ್ತಾರೆ. ಮೇಕಪ್ ಆರ್ಟಿಸ್ಟ್ನೂ ಹಾಗೇ ಇದ್ದಾರೆ, ಮೆಹಂದಿ ಹಾಕೋರು ತುಂಬ ಜನ ಇದ್ದಾರೆ, ಕ್ಲಾಸಸ್ ಮಾಡೋರು ಇದ್ದಾರೆ, ಟೈಲರಿಂಗ್ ಕ್ಲಾಸಸ್ ಮಾಡೋರು ಕೂಡ ಇದ್ದಾರೆ. ಈ ಥರ ಏನು ಕ್ಲಾಸ್ ಬೇಕು ಅಂತ ಕೇಳ್ತಾರೆ. ಈಗ ನಾನು ಕ್ರೋಶ ಕುಚ್ಚೋ ಡಿಸೈನ್ಸು ಹೇಳ್ಕೊಡ್ತೀನಿ ಆನ್ಲೈನಲ್ಲಿ. ನಾನು ಕೂಡ ಈ ವುಮೆನ್ಸ್ ಗ್ರೂಪಲ್ಲಿ ಅಡ್ಮಿನ್ ಇದ್ದೀನಿ. ಸೊ ನಾನು ಕೂಡ ಈ ಗ್ರೂಪ್ ಮೆಂಬರ್ಸ್ ಇರೋರಿಗೆ ಡಿಸ್ಕೌಂಟ್ನಲ್ಲೇ ಕ್ರೋಶ ಕ್ಲಾಸಸ್ ಮಾಡ್ಕೊಳ್ತೀನಿ, ಆನ್ಲೈನಲ್ಲಿ ಮಾಡ್ತೀನಿ. ಸೊ ಹೊರಗಡೆ ಅವರಿಗೆ ನಾನು ಏನು ಚಾರ್ಜಸ್ ಮಾಡ್ತೀನಿ ಅದಕ್ಕಿಂತ ಇಲ್ಲಿ ವುಮೆನ್ಸ್ ಗ್ರೂಪಲ್ಲಿ ಇರೋರಿಗೆ ಡಿಸ್ಕೌಂಟಲ್ಲಿ ಮಾಡಿಕೊಡ್ತೀನಿ. ಹೀಗೆ ಎಲ್ಲರೂ ಅವರವರಿಗೆ ಎಷ್ಟು ಸಾಧ್ಯನೋ ಅಷ್ಟು ಡಿಸ್ಕೌಂಟಲ್ಲಿ ಮಾಡಿಕೊಡ್ತಾರೆ. ಅದ್ರ ಜೊತೆಗೆ ಇದು ವರ್ಕ್ಶಾಪ್ಸ್ ಎಲ್ಲ ಫ್ರೀಯಾಗಿರುತ್ತಲ್ಲ, ಇದು ಕೆಲವರಿಗೆಲ್ಲ ದುಡ್ಡು ಕೊಟ್ಟು ಕಲೀಲಿಕ್ಕಾಗಲ್ಲ ಅನ್ನೋಂಥವ್ರಿಗೆ ತುಂಬ ಹೆಲ್ಪ್ಫುಲ್ ಇದೆ. ಸೊ ಇದು ತುಂಬ ಯೂಸ್ ಆಗ್ತಿದೆ. ಈಗ ಆಲ್ರೆಡಿ ನಿಯರ್ಲಿ 250 ಮೆಂಬರ್ಸು ಇದ್ದಾರೆ. ಎಲ್ಲರೂ ಅಷ್ಟೇ ತುಂಬ ಸಪೋರ್ಟಿವ್ ಇರ್ತಾರೆ. ವರ್ಕ್ಶಾಪ್ಸ್ಗೆಲ್ಲ ಬಂದು ಅಟೆಂಡ್ ಆಗ್ತಿರ್ತಾರೆ. ತುಂಬ ಜನ ಬರ್ತಾರೆ. ಈಗ ಕೆಲವೊಂದು ಸ್ಪೆಷಲೈಸೇಷನ್ ಕೋರ್ಸಸ್ಗೆ ಮಾತ್ರ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅಂಥವ್ರು ಮಾತ್ರ ಬರ್ತಾರೆ. ಈಗ ಜನ್ರಲಾಗಿ ಯೂಸ್ ಆಗೋವಂಥದ್ದು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಕ್ಲಾಸಸ್ಸು, ಮೇಕಪ್ ಕ್ಲಾಸಸ್ಸು, ಫಿಟ್ನೆಸ್ ಕ್ಲಾಸಸ್ಸು, ಹೆಲ್ದಿ ಫುಡ್ ಬಗ್ಗೆ ಕ್ಲಾಸಸ್ಸು, ಈ ಥರದ್ದೆಲ್ಲ ಪ್ರತಿಯೊಂದು ಮಾಡ್ತಿರ್ತಾರೆ. ನಾ ಇದ್ರದ್ದು ಗ್ರೂಪ್ದು ಇಯರ್ಲಿ ಚಾರ್ಟ್ ಏನಿದೆ ಅದು ಕೂಡ ಹಾಕಿರ್ತೀನಿ. ಅದ್ರ ಬಗ್ಗೆನೂ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಮೆಸೇಜ್ ಮಾಡ್ಬೋದು. ಅದ್ರ ಬಗ್ಗೆ ಡೀಟೇಲ್ಸ್ ಕೇಳೋಕ್ಕೆ ಯಾರು ಎಲ್ಲಿರೋರು ಬೇಕಿದ್ದರೂ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಬೇರೆ ಊರಲ್ಲಿರೋರು ತುಂಬ ಜನ ಇದ್ದಾರೆ. ಸೊ ಅದು ಆನ್ಲೈನ್ ಕ್ಲಾಸಸ್ ಕೂಡ ಕೊಡ್ತಾರೆ. ಅಥವಾ ಆನ್ಲೈನ್ ಕ್ಲಾಸಸ್ ನೆಟ್ವರ್ಕ್ ಇಶ್ಯೂ ಇತ್ತು ಅಂತಂದರೆ ಏನು ಕ್ಲಾಸ್ ಮಾಡಿರ್ತೀವಿ ಅದರದ್ದು ವಿಡಿಯೋ ಕೂಡ ಹಾಕ್ತಾರೆ ಗ್ರೂಪಲ್ಲಿ. ಸೊ ಅದು ಯೂಸ್ಫುಲ್ ಆಗುತ್ತೆ. ಸೊ ಈಗ ನಾನು ಆರ್ಟ್ ವರ್ಕ್ ಏನು ಮಾಡಿದ್ನಲ್ಲ ಅದ್ರದ್ದು ಡ್ರೈ ಅಪ್ ಆಗೋಕ್ಕೆ ಬಿಡಬೇಕು. ಡ್ರೈ ಆದಮೇಲೆ ಪೇಂಟಿಂಗು 2 ಕೋಟ್ಸ್ ಮಾಡಬೇಕು. 1 ಕೋಟ್ ಮಾಡಿದ್ದು ಡ್ರೈ ಆದಮೇಲೆ ಸೆಕೆಂಡ್ ಕೋಟ್ ಮಾಡ್ತಾಯಿದ್ದೀನಿ. ಲೋಟಸ್ಗೆ ಪಿಂಕು,
ವುಮನ್ಸ್ ಹೆಂಗಸರದ್ದಿತ್ತಲ್ಲ ಚಿತ್ರ, ಅದಕ್ಕೆ ಸ್ವಲ್ಪ ನೆವಿ ಬ್ಲೂ ಹಾಕಿದ್ದೀನಿ. ನೆವಿ ಬ್ಲೂ ಅದು ಇನ್ನೂ ತುಂಬ ಡಾರ್ಕಾಗೆ ಕಾಣ್ತಾ ಇದೆ. ಶಿವಾನಿ ಮಹಿಳಾ ಸೊಸೈಟಿಗೆ ಆರೆಂಜ್ ಕಲರ್ ಹಾಕಿದ್ದೀನಿ. ಸೊ ಬ್ಯಾಕ್ಗ್ರೌಂಡು ಪೇಲ್ ಎಲ್ಲೋ, ಇದು ಎಲ್ಲೋ ಏನಿದೆ ಅದಕ್ಕೇ ಇನ್ನೂ ಲೈಟಿಶ್ ಇರಲಿ ಅಂತ ಪೇಲ್ ಎಲ್ಲೋ ಮಾಡಿದ್ದೀನಿ. ಸೊ ಬಾರ್ಡರ್ಸ್ಗೆ ನಾನು ಎರಡು ಹೊಸ್ಕೊಂಡಿದ್ವಲ್ಲ ಈಗ ಲೋಟಸ್ ಮಾಡುವಾಗ, ಅದೇ ಥರ ಎರಡು ಸ್ಪೈರಲ್ ಮಾಡಿಬಿಟ್ಟು ಒಂದಕ್ಕೊಂದು ಸುತ್ತಿದ್ರೆ ಈ ಥರ ಬಳ್ಳಿ ಡಿಸೈನ್ಸಲ್ಲಿ ಬರುತ್ತೆ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಾರ್ಡರ್ಸ್ಗೆಲ್ಲ ಇದು ಯೂಸ್ ಮಾಡ್ಬೋದು. ಲಾಸ್ಟಲ್ಲಿ ಪೇಂಟ್ ಎಲ್ಲ ಡ್ರೈ ಆದಮೇಲೆ ಒಂದು ಕೋಟು ವಾರ್ನಿಷ್ ಮಾಡಬೇಕು. ಅದು ವಾರ್ನಿಷ್ ಆದಮೇಲೆ ನಾನು ಮಿರರ್ ಪ್ಲೇಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಮಿರರ್ಸ್ಗೂ ಫೆವಿಕಾಲ್ ಗ್ಲೂ ಏನು ಮೌಲ್ಡಿಟ್ಟಿಗೆ ಅಂಟಿಸಿದ್ವಲ್ಲ ಅದೇ ಇದನ್ನೇ ಅಂಟಿಸ್ತಾ ಇರೋದು. ಸೊ ಇದು ಒಂದು ಸೈಡ್ ವಿಡಿಯೋ ತೋರಿಸಿದ್ದೀನಿ, 4 ಸೈಡು ಇದೇ ಥರ ಮಾಡ್ಕೊಳ್ಳೋದು. ನಮಗೆ ಬೇಕಿದ್ದರೆ ಇನ್ನೂ ಜಾಸ್ತಿ ಮಿರರ್ಸ್ ಅಂಟಿಸಿ ವರ್ಕ್ ಮಾಡಿದ್ರೆ ಅದು ಲಿಪ್ಪನ್ ಆರ್ಟ್ ಅಂತ ಬೇರೆ ಆಗುತ್ತೆ. ನನಗೆ ಇಲ್ಲಿ ಲಿಪ್ಪನ್ ಆರ್ಟ್ ಮಾಡೋದಿದ್ದಿಲ್ಲ, ಕ್ಲೇ ವರ್ಕ್ ಮಾಡೋದಿತ್ತು. ಇನ್ನು ಲೋಟಸ್ ಮಧ್ಯದಲ್ಲೆಲ್ಲ ನಾವೇನೇ ಎಕ್ಸ್ಟ್ರಾ ಡಿಸೈನ್ಸ್ ಮಾಡಿದ್ರು ಲೋಗೋ ಅವ್ರದ್ದೇನಿತ್ತು ಆ ಥೀಮ್ ಬರೋದಿಲ್ಲ ಅಂತ ಅಂದ್ಬಿಟ್ಟು ಅವ್ರದ್ದೇನಿತ್ತು ಮೇನ್ ಥೀಮ್ ಲೋಗೋ ಏನಿತ್ತು ಅದಷ್ಟನ್ನೇ ವರ್ಕ್ ಮಾಡಿದ್ದೀನಿ. ಸೊ ಈಗ ಕೆಳಗಡೆಗೆ ಇನ್ನರ್ ಲೆಟರ್ಸು ತುಂಬ ಚಿಕ್ಕದಾಗಿದೆ, ಹಾಗಾಗಿ ಫೆವಿಕ್ರಿಲ್ 3D ಔಟ್ಲೈನರ್ ಅಂತ ಸಿಗುತ್ತೆ. ಆ 3D ಔಟ್ಲೈನರಲ್ಲಿ ಉಳಿದಿರೋವಂಥ ಲೆಟರ್ಸು ಬರೆದು ಫಿನಿಶಿಂಗ್ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಇದು ಮಹಿಳಾ ಸೊಸೈಟಿ, ಶಿವಾನಿ ಮಹಿಳಾ ಸೊಸೈಟಿದು ಏನಿದೆ ಇಯರ್ಲಿ ಥೀಮ್ ಅಂತ ಹೇಳಿದ್ನಲ್ಲ, ಅದು ಯಾರಾದರೂ ಇಂಟ್ರೆಸ್ಟ್ ಇರೋರು ಅದ್ರ ಬಗ್ಗೆ ಸಿಕ್ಕಿದ್ರೆ ಅಲ್ಲಿ ಕೊಟ್ಟಿರೋ ನಂಬರ್ಗಾದರೂ ಮಾಡ್ಬೋದು, ಇಲ್ಲ ನನಗಾದರೂ ಕಮೆಂಟ್ ಮಾಡಿ ಹೇಗೆ ಜಾಯ್ನ್ ಆಗೋದು ಏನು ಇದೆ ಅಂಥೇಳಿ. ಸೊ ಇದು ಕಂಪ್ಲೀಟ್ ಆಗಿರೋವಂಥ ಲೋಗೋ ಆರ್ಟ್ ವರ್ಕು. ಸೊ ಇದೇ ಥರ ನಿಮಗೂ ಯಾವ್ದಾರ ಬರ್ಡೇ ಗಿಫ್ಟು, ಆ್ಯನಿವರ್ಸರಿ ಗಿಫ್ಟು ಅಥವಾ ನಿಮಗೇನಾರು ಹೋಮ್ ಡೆಕೋರೇಷನ್ಸ್ಗೆ ಈ ಥರದ್ದೇನಾದರೂ ಗಿಫ್ಟ್ ಐಟಮ್ಸ್ ಬೇಕಿದ್ದರೆ ನಂಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಕೂಡ ಇದು ಗಿಫ್ಟ್ ಪರ್ಪಸ್ಸಿಗೂ ಮಾಡಿಕೊಡ್ತೀನಿ ಆರ್ಡರ್ಸ್ ತೊಗೊಂಡು. ಸೊ ಈಗ ನೋಡಿ ಫೈನಲ್ ಆಗಿರೋವಂಥದ್ದು. ಇದು ವಿಡಿಯೋ ನೈಟ್ ಮಾಡಿದ್ದೀನಿ, ಹಾಗಾಗಿ ಸ್ವಲ್ಪ ಡಲ್ ಇದೆ ಕಲರ್ಸು. ಸೊ ಪಿಕ್ಕೆಲ್ಲ ಮಾರ್ನಿಂಗ್ ತೆಗ್ದಿರೋದಿದೆ, ಅದರಲ್ಲಿ ನೀಟಾಗಿ ಕಾಣಿಸುತ್ತೆ. ಸ್ವಲ್ಪ ಇದು ಡಲ್ಲಿಶ್ ಇದೆ ನೋಡಿ. ಇದು ಮಾರ್ನಿಂಗ್ ಅವ್ರಿಗೆ ಗಿಫ್ಟ್ ಮಾಡಿರೋದು, ಅವರು ಪಿಕ್ ತೆಗ್ದು ಹಾಕಿದ್ದಾರೆ. ಸೊ ವುಮನ್ಸ್ ಗ್ರೂಪ್ದು ಹಾಕಿದ್ದೀನಿ. ಯಾರಾದರೂ ಈ ಬಗ್ಗೆ ವಿಚಾರಿಸ್ಬೇಕು ಅಂತಂದರೆ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು, ನನಗೂ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದೇ ರೀತಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡೋಂಥ ಎಲ್ಲ ವೀಡಿಯೋಸ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ.